ಸಿಲಿಕಾನ್ ಸಿಟಿಯಲ್ಲಿ ಯುವಕರ ಹುಚ್ಚಾಟ ಕಡಿಮೆಯಾಗ್ತಿಲ್ಲ. ಈಗಾಗಲೇ ಹಲವು ಯುವಕರು ಈ ವೀಲಿಂಗ್ ಮಾಡುವ ಪುಂಡಾಟದಿಂದ ಅತಿವೇಗದ ಚಾಲನೆಯಿಂದ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಆದರೂ ಕೂಡ ಇನ್ನೂ ಕೆಲ ಯುವಕರು ಎಚ್ಚೆತ್ತುಕೊಂಡಿಲ್ಲ. ವೆಸ್ಟ್ ಆಕಾರ್ಡ್ ರೋಡ್ನಲ್ಲಿ ಡೆಡ್ಲಿ ರ್ಯಾಶ್ ಡ್ರೈವಿಂಗ್ ಅನ್ನ ಮಾಡಲಾಗಿದೆ. ಓವರ್ ಸ್ಪೀಡ್ ನಲ್ಲಿ ಬೈಕ್ ಚಲಾಯಿಸಿದ್ದಾರೆ ಮೂವರು ಯುವಕರು. ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. 120 ಕಿಲೋಮೀಟರ್ ಸ್ಪೀಡ್ ನಲ್ಲಿ KTM ಬೈಕ್ ನ ರ್ಯಾಶ್ ಡ್ರೈವ್ ಮಾಡಲಾಗಿದೆ. ಅದನ್ನ ವಿಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆ ವಿಡಿಯೋವನ್ನ ಪೋಸ್ಟ್ ಕೂಡ ಮಾಡಲಾಗಿದೆ. ಬೈಕ್ ರ್ಯಾಶ್ ಡ್ರೈವ್ ವಿಡಿಯೋವನ್ನ ಥ್ರೋಟಲ್ ಡೈರೀಸ್ ಎನ್ನುವಂತಹ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆ ವಿಡಿಯೋವನ್ನ ಅಪ್ಲೋಡ್ ಕೂಡ ಮಾಡಲಾಗಿತ್ತು. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ವೈರಲ್ ಆಯಿತು, ಅದರಿಂದ ಎಚ್ಚೆತ್ತುಕೊಂಡಂತಹ ಯುವಕರು ಆ ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅತಿ ವೇಗದ ಚಾಲನೆ ಅಪಾಯಕಾರಿ ಅಂತ ಗೊತ್ತಿದ್ರೂ ಕೂಡ ಈಗಾಗಲೇ ಹಲವರು ಈ ಅತಿ ವೇಗದ ಚಾಲನೆಯಿಂದ ವೀಲಿಂಗ್ ಮಾಡುವ ಪುಂಡಾಟದಿಂದ ಪ್ರಾಣವನ್ನೇ ಕಳೆದುಕೊಂಡಿದ್ರು. ಇನ್ನೂ ಯುವಕರು ಇದರಿಂದ ಎಚ್ಚೆತ್ತುಕೊಂಡಿಲ್ಲ. KTM ಬೈಕ್ ಅನ್ನ 120 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಡ್ರೈವ್ ಮಾಡಿದ್ದಾರೆ. ಬೆಂಗಳೂರಿನಂತಹ ನಗರಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ಅತಿ ವೇಗದ ಚಾಲನೆ ಮಾಡುವಂತಿಲ್ಲ. ಸಂಚಾರಿ ನಿಯಮ ಉಲ್ಲಂಘನೆ ಆಗುತ್ತೆ. ಜೊತೆಗೆ ಸ್ಪೀಡ್ ಲಿಮಿಟ್ ಕೂಡ ಇರುತ್ತೆ. ಕೆಲವೊಂದು ರಸ್ತೆಯಲ್ಲಿ ಇಂತಹದ್ದೇ ಸ್ಪೀಡ್ ನಲ್ಲಿ ವಾಹನವನ್ನ ಚಲಾಯಿಸಬೇಕು ಎನ್ನುವಂತಹ ಸ್ಪೀಡ್ ಲಿಮಿಟ್ ಕೂಡ ಇರುತ್ತೆ. ಆದ್ರೂ ಕೂಡ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಯುವಕರು ಹುಚ್ಚಾಟವಾಡಿದ್ದಾರೆ. ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ಬೆಂಗಳೂರಲ್ಲಿ ಈ ವೀಲಿಂಗ್ ಮಾಡುವುದು, ಅತಿವೇಗದ ಚಾಲನೆ ಮಾಡುವಂತಹ ಯುವಕರ ಪುಂಡಾಟ ಹೆಚ್ಚಾಗ್ಬಿಟ್ಟಿದೆ. ಪೊಲೀಸರು ಇದಕ್ಕಾಗಿ ಸ್ಪೆಷಲ್ ಡ್ರೈವ್ ಅನ್ನ ಕೂಡ ಮಾಡ್ತಿದ್ದಾರೆ. ಆದ್ರೂ ಕೂಡ ಯುವಕರು ಎಚ್ಚೆತ್ತುಕೊಂಡಿಲ್ಲ. ಈ ಘಟನೆ ಯಾವಾಗ ಆಗಿರೋದು ಶಿವಕುಮಾರ್? ಪ್ರತೀಕ್ಷಾ, ವೀಲಿಂಗ್ ಮಾಡುವಂತಾಗಿರ್ಬೋದು, ಓವರ್ ಸ್ಪೀಡ್ ಡ್ರೈವಿಂಗ್ ಆಗಿರ್ಬೋದು, ರ್ಯಾಶ್ ಡ್ರೈವಿಂಗ್ ಆಗಿರ್ಬೋದು, ಈ ಬಗ್ಗೆ ಸಂಚಾರಿ ಪೊಲೀಸರು ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು ಕೂಡ ಬೆಂಗಳೂರಿನಲ್ಲಿ ಯುವಕರು ಮತ್ತೆ ತಮ್ಮ ಪುಂಡಾಟವನ್ನ ಮಾಡ್ತಿರುವಂತದ್ದು. ಇದು ಆ ಥ್ರೋಟ್ ರೈಡ್ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಸ್ವತಃ ಯುವಕ ಯದುನಂದನ್ ಅಂತೇಳಿ ಏನಿದ್ದಾನೆ, ವಿಜಯನಗರ ಮೂಲದವನು, ಆತನೇ ವೀಲಿಂಗ್ ಅನ್ನ ಮಾಡಿ ನಂತರ ಸುಮಾರು 120ರಿಂದ 130 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬೈಕ್ ಅನ್ನ ಡ್ರೈವ್ ಮಾಡಿ ಆತ ಆ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಯಾವಾಗ ಆತ ಮಾಡಿದಂತ ಓವರ್ ಸ್ಪೀಡ್ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗುತ್ತೆ, ಆಗ ವಿಜಯನಗರ ಸಂಚಾರಿ ಪೊಲೀಸರು ಸುಮೋಟೋ ಕೇಸನ್ನ ದಾಖಲು ಮಾಡಿ ಸದ್ಯ ಆತನನ್ನ ಪತ್ತೆ ಹಚ್ಚಿ ಬೈಕ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದ್ ಕಡೆ ಯಾವಾಗ ಪ್ರಕರಣ ದಾಖಲಾಗುತ್ತೆ ಆಗ ಆ ವಿಡಿಯೋವನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಯುವಕ ಮಾಡಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓವರ್ ಸ್ಪೀಡ್ ಮತ್ತು ಅಂದ್ರೆ ನಿರ್ಲಕ್ಷ್ಯತನದಿಂದ ಚಾಲನೆ ನೀಡಿ ಪ್ರಕರಣ ದಾಖಲಿಸಿಕೊಂಡಂತ ವಿಜಯನಗರ ಸಂಚಾರಿ ಪೊಲೀಸರು ಪ್ರಕರಣವನ್ನು ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.